ಹಾಯ್ ಆಲ್ ನಮಸ್ತೆ. ಈಗ ನಾವು ನೋಡ್ತಿರೋದು ಪಾರ್ಟ್ 2 ಆಫ್ ಕರಗ. ಈ ವಿಡಿಯೋಲಿ ನಾವು ಕರಗಧಾರಿಗಳು ಹೇಗೆ ರಥಾಚರಣೆ ಮಾಡ್ತಾರೆ, ಕರಗಧಾರಿಗಳ ಹೆಂಡತಿಯಾದವರು ಯಾವುದೆಲ್ಲ ಆಚರಣೆಗಳು ಮಾಡ್ತಾರೆ, ಹಾಗೂ ವೀರಕುಮಾರರ ಮಹತ್ವ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಕರಗ ಹೊರುವಂಥ ಪೂಜಾರಿಗಳ ವ್ರತಾಚರಣೆ ಹೇಗಿರುತ್ತೆ ಅಂದರೆ ತುಂಬ ಕಟ್ಟುನಿಟ್ಟಾದ ನಿಯಮನ ಪಾಲಿಸಬೇಕಾಗತ್ತೆ. ಇವರು ಶುದ್ಧ ಶಾಕಾಹಾರ ಸೇವನೆ ಇರುತ್ತೆ, ನೆಲದ ಮೇಲೆ ಮಲ್ಕೋಬೇಕಾಗತ್ತೆ, ಬ್ರಹ್ಮಚರ್ಯ ಪಾಲನೆ ಇರುತ್ತೆ, ಹಾಗೂ ಪ್ರತಿದಿನ ವಿಶೇಷ ಪೂಜೆ ಇರುತ್ತೆ. ಕರಗ ಹೊರೋದಕ್ಕೆ ಮುನ್ನ ಅವರು ಸ್ತ್ರೀ ವೇಷ ಧರಿಸ್ತಾರೆ, ಅಂದರೆ ದ್ರೌಪದಿ ಅಮ್ಮನವರ ವೇಷಧಾರಣೆ ಆಗುತ್ತೆ. ಇಲ್ಲಿ ಅವರನ್ನು ನಾವು ಕೈಯಲ್ಲಿ ಬಳೆ, ಸೀರೆ, ಅರಿಶಿನ, ಕುಂಕುಮ, ಓಲೆ, ಮಾಂಗಲ್ಯ ಇವೆಲ್ಲ ಹಾಕ್ಕೊಂಡಿರೋದನ್ನ ನೋಡ್ಬೋದು. ಕರಗಧಾರಿಗಳು ದೇವಿಯ ರೂಪ ಧರಿಸಿದ ನಂತರ ಅವರು ದೈವಿಕ ಸ್ಥಿತಿಯಲ್ಲಿರ್ತಾರೆ. ಆದುದರಿಂದ ಕರಗಧಾರಿಗಳ ಹೆಂಡತಿಯಾದವರು ತಾತ್ಕಾಲಿಕವಾಗಿ ವೈವಾಹಿಕ ಜೀವನದಿಂದ ದೂರವಿರ್ತಾರೆ. ಸರಳ ಆಹಾರದ ಜೊತೆಗೆ ಮೌನ, ಭಕ್ತಿ ಹಾಗೂ ದೇವಿ ಪೂಜೆಯಲ್ಲಿ ನಿರತರಾಗಿರ್ತಾರೆ. ಈಗ ನೆಕ್ಸ್ಟ್ ನಾವು ವೀರಕುಮಾರರ ಬಗ್ಗೆ ತಿಳ್ಕೊಳ್ಳೋಣ. ವೀರಕುಮಾರರು ಕತ್ತಿಯ ಪೂಜೆಯನ್ನು ನಡೆಸಿ ತಾಯಿ ದ್ರೌಪದಿಯ ಆಶೀರ್ವಾದ ತೆಗೆದುಕೊಳ್ತಾರೆ. ವೀರಕುಮಾರರು ಕರಗಧಾರಿಯ ರಕ್ಷಣೆಯನ್ನು ಮಾಡ್ತಾರೆ. ಮೆರವಣಿಗೆಯಲ್ಲಿ ಶಿಸ್ತನ್ನು ಕಾಪಾಡೋದು, ಅಂದರೆ ಕರಗಧಾರಿಗಳಿಗೆ ಯಾವುದೇ ರೀತಿ ಅಡೆತಡೆ ಆಗದಿರೋ ಥರ ನೋಡ್ಕೋತಾರೆ. ಮುಖ್ಯವಾಗಿ ಹೇಳಬೇಕಂದ್ರೆ ದೇವಿಯ ಮುಖ್ಯ ಯೋಧರ ಪಾತ್ರವನ್ನೇ ವಹಿಸ್ತಾರೆ ಈ ವೀರಕುಮಾರರು. ನೀವು ನೋಡ್ತಿರೋದು ಕರಗ ಗರ್ಭಗುಡಿಯಿಂದ ಹೊರಗಡೆ ಬಂದಿದ ತಕ್ಷಣ ಕ್ಯಾಪ್ಚರ್ ಆಗಿರುವಂಥ ವಿಡಿಯೋ. ಈಗ ಕರಗಧಾರಿಗಳು ದೇವಸ್ಥಾನದ ಹೆಜ್ಜೆ ಮಸೀದಿಗೆ ಹೋಗಿ ಅಲ್ಲಿ ಗೌರವ ಸಲ್ಲಿಸಿ ನಂತರ ಊರಲ್ಲಿ ಮೆರವಣಿಗೆ ಸಾಗಿಸ್ತಾರೆ. ಇದು ಪ್ರತಿ ವರ್ಷ ನಡೆದುಕೊಂಡು ಬರುವಂತಹ ಸಂಪ್ರದಾಯ. ಹಾಗೆ ಕರಗ ಕುಣಿತಿರ್ಬೇಕಂದ್ರೆ ವೀರಕುಮಾರರ ಮೈ ಮೇಲೆ ದೇವಿಯ ಆವಾಹನೆ ಆಗುತ್ತೆ. ಇವೆಲ್ಲವನ್ನು ಎಕ್ಸ್ಪೀರಿಯನ್ಸ್ ಆಗಬೇಕಂದ್ರೆ ನೀವು ಖಂಡಿತ ಕರಗ ನೋಡಲೇಬೇಕು. ಯಾವುದಾದ್ರೂ ಇನ್ಫಾರ್ಮೇಷನ್ನ ನಾನು ಮಿಸ್ ಮಾಡಿದರೆ ಖಂಡಿತ ಕಮೆಂಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ನಿಮಗೆ ವಸಂತೋತ್ಸವದ ಬಗ್ಗೆ ಅಪ್ಡೇಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.